ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಹಾಗಾಗಿ ಜನರಿಗೆ ಆತಂಕ ಶುರುವಾಗಿದೆ. ಕೆಂಪೇಗೌಡ ಲೇಔಟ್ನಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಜನರಿಗೆ ಮತ್ತೆ ಶುರುವಾಯಿತು ಚಿರತೆ ಚಿಂತೆ. ಕುಂಬಳಗೋಡು ಬಳಿಯ ಕೆಂಪೇಗೌಡ ಲೇಔಟ್ನಲ್ಲಿ ಕಳೆದ ಕೆಲ ದಿನಗಳಿಂದ ಚಿರತೆ ಓಡಾಡ್ತಾ ಇದೆ. ಈ ಕುರಿತಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಸ್ಥಳೀಯರು. ಅರಣ್ಯ ಸಿಬ್ಬಂದಿ ದೂರಿನ ಹಿನ್ನೆಲೆಯಲ್ಲಿ ಬೋನನ್ನ ಕೂಡ ಹಾಕಿದ್ದಾರೆ. ಆದರೆ ಇಲ್ಲಿಯವರೆಗೂ ಚಿರತೆ ಪತ್ತೆ ಇಲ್ಲ. ಚಿರತೆ ನೋಡಿ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಕುಂಬಳಗೋಡು ಭಾಗದಲ್ಲಿ ಆತಂಕ ಮನೆ ಮಾಡಿದೆ. ಬೆಂಗಳೂರಿನ ಜನರಿಗೆ ಈಗ ಚಿರತೆಯದ್ದೇ ಚಿಂತೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೆ ಬಾಲ ಬಿಚ್ಚಿದ ಎಂಇಎಸ್. ಕನ್ನಡ ಬಾವುಟ ಕರವೇ ರಾಜ್ಯಾಧ್ಯಕ್ಷರಿಗೆ ಎಂಇಎಸ್ ನಿಂದ ಅಪಮಾನ ಆಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟ. ಎಂಇಎಸ್ ಮುಖಂಡ ಶುಭಂ ಶಳಕೆಯಿಂದ ನಾಡದ್ರೋಹಿ ಚಟುವಟಿಕೆ ಆಗಿದೆ. ಕೆಂಪು ಹಳದಿ ಬಣ್ಣದ ಬಾವುಟ ರೋಗವಿದು ಅಂತ ಉದ್ದಟತನ ಮೆರೆದಿದ್ದಾನೆ. ಈ ರೋಗದ ಕ್ರಿಮಿ ಬೆಳಗಾವಿಗೆ ಬಂದಿದ್ದ ಅಂತ ಹೇಳಿದ ಶುಭಂ ಶಳಕೆ ಕರವೇ ನಾರಾಯಣಗೌಡರ ಹೆಸರನ್ನ ಪ್ರಸ್ತಾಪ ಮಾಡದೆ ಉद्धಟತನವನ್ನ ಮೆರೆದಿದ್ದಾನೆ. नारू हा एक रोग आहे जो एका कृमीमुळे पसरतो. कृमी म्हणजे त्याच पद्धतीने बेळगावमध्ये एक वेगळा नारू रोग त्या ठिकाणी पसरवणारा कीटक कृमी किंवा व्हायरस म्हणू शकता तो काल आला होता आणि त्याचं नाव आहे लाल पिवळा नारू. हा जसा तो नारू दूषित अन्नपाण्यामुळे होतो तसा हा लाल पिवळा नारू हा दूषित विचारांमुळे होतो. हा जर पसरायचा नसेल तर त्याला तात्काळ इलाजाची गरज आहे आणि त्या इलाजाचं नाव आहे, त्या डॉक्टरचं नाव आहे महाराष्ट्र एकीकरण समिती. आणि त्या डॉक्टरकडे जाऊन मराठी स्वाभिमान नावाची लस घेतला. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.